ಮತ್ತು ತಮಿಳ್ನಾಡು ಕ್ರಾಸು ಆಡು ಹೆಣ್ಣಾಡು ಮರಿ ಐತೆ. ಅದು ನಮ್ಮ ಹುಡುಗನಿಗೆ ಬೇಕಣ ಅಂತ ಕೇಳ್ದ. ಆಯ್ತು ಬಾಪ ಇಲ್ಲ ಐತೆ ಹೋಗೋಣ, ಅವನು ನಮಗೆ ಬೇಕಾದರೆ ಹೋಗಿ ಕೇಳೋಣ ಎಷ್ಟು ಹೇಳ್ತಾರೆ ರೈಟ್ ಅಂತ ಕೇಳ್ದ. ಪರವಾಗಿಲ್ಲ, ಬಂದದಕ್ಕೆ ಒಂದು ಆವ್ರೇಜ್ ರೈಟ್ ಮಾಡಿಕೊಟ್ರು. ಮರಿ ಸೂಪರ್ ಆಗದೆ, ಒಂದು 20 kg ಮೇಲೆ ಬರುತ್ತೆ. ನಮ್ಮ ಫ್ರೆಂಡ್ಗೆ ಬೇಕಾಗಿತ್ತು. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ರೈತರ ಮಕ್ಕಳಿಗೆ ತೃಪ್ತಿ ಅನ್ನಿಸೋದು ಯಾವಾಗ ಅಂದರೆ, ಈ ವ್ಯವಸಾಯ ಮಾಡಿದಾಗ, ಪ್ರಾಣಿಗಳು ಸಾಕಣೆ ಮಾಡಿದಾಗ ಅವಾಗ ಅವ್ರ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. ಅಂದರೆ ಇದೊಂಥರ ಬಂತು, ಅವ್ರ ಹಣ ಒಂಥರ ಬಂದ್ಬಿಟ್ಟ. ಇದು ಸಿಗಾವಟ್ಟೆ ಚೆನ್ನಾಗದೆ. ಇಷ್ಟು ಫ್ರೆಂಡ್ಲಿಯಾಗಿ ಅವಾರ್ಡ್ ಬರಲಿಲ್ಲ, ಇಷ್ಟು ದಿವಸ ಸಾಕಿದ್ದೀನಲ್ಲ, ಇಷ್ಟು ಫ್ರೆಂಡ್ಲಿಯಾಗಿ ಯಾವುದು ಬರಲಿಲ್ಲ ಅನ್ಸುತ್ತೆ. ಹೇಳಲ್ಲ ಸಮಾಧಾನ ನಿನಗೆ. ಮರಿ ನೋಡ್ರಿ 15,000 ಕೊಟ್ಟವ್ರೆ ಮರಿಗೆ. ಇದು ಬೀಟೆಲ್ಲು ತಮಿಳ್ನಾಡು ಎರಡು ಕ್ರಾಸ್ ಬೀಡು. ಇದು ಕ್ರಾಸ್ ಬೀಡು ನೋಡಿ. ಇದಕ್ಕೆ ಮುಂದೆ ಮೊದಲೇ ಒಂದು ಇಡಿ ಹಾಕಿದ ಸೇಲ್ಗದೆ ಅಂತ, ಅವಾಗ ಇವರೇ ಬೇಡ ಅಂತ ಕೊಟ್ಟಿರಲಿಲ್ಲ. ಇವಾಗ ನೋಡ್ರಿ, ಈಗ ನಮ್ಮ ಹುಡುಗನಿಗೆ ಒಬ್ರಿಗೆ ಸೇಲ್ ಆಗೈತೆ. ಎಷ್ಟು ತಿಂಗಳು ಮರಿ ಆಗಿರ್ಬೋದು ಇದು ಮಹೇಂದ್ರ? ಎಷ್ಟು? 5 ತಿಂಗಳು ಮರಿ ನೋಡ್ರಿ. 5 ತಿಂಗಳು ಮರಿ ಯಾವ ಮಠ ಐತೆ. ಒಂದು ತೂಕದಲ್ಲೂ ಅಷ್ಟೇ, ಒಂದು ಈಗ 20 kg ಮಾಡ್ಬೋದು. ತೂಕದಲ್ಲಿ ತೂಕನೂ ಚೆನ್ನಾಗದೆ. ಮರಿ ನೋಡಿ ಯಾವ ಥರ ಅದೇ, ತೋಳ ಇದಂಗೆ ಅದೇ ಸುರೇನಾ. ಮುಂದೆ ಬಿಟ್ಕೊಂಡು ನೋಡಿ ಹೆಂಗೆ. ಏನೇನು ಮೇವು ಕೊಟ್ಟಿ ಮಹೇಂದ್ರ ಇದಕ್ಕೆ? ಹಾಂ, ರವೆ ಬುಸ ಕೊಡ್ತಿದ್ದ, ಹಿಂಗೆ ನಿಲ್ಸ್ಬಿಟ್ಟಿದೀವಿ ಒಂದು 15 ದಿವಸದಿಂದ. ವಾಕಿಂಗ್ಗೆ ಬರ್ತಾನೆ ಐತಲ್ಲ, ಹಾಂ, ಅದಕ್ಕೆ ನಿಲ್ಸ್ಬಿಟ್ಟಿದೀವಿ. ಇನ್ನು ಯಾವುದೋ ವಾತನಿಗೆ ಅಂದರೆ ಅದು ಇನ್ನೂ ಅದು ಮರಿ ಚಿಕ್ಕದೇ ಮರಿ. ಇದು ಏಜು ಅದು ಬೆಳವಣಿಗೆಯಲ್ಲಿ ಬೆಳೆದದಷ್ಟೇ. ಕೈ ತಿಂಡಿ ತಿಂತಲ್ಲ, ಹಾಂ, ಕೈ ತಿಂಡಿ ಎಲ್ಲ ಇದ್ರಲ್ಲೂ ಈ ಥರ ಈ ಜಾತಿಲಿ ಉಡೋ ಮರಿಗಳೆಲ್ಲ ಅಷ್ಟೇ. ನೀನು ಕೈ ತಿಂಡಿ ಕೊಡದಿದ್ರು ಅದು ಫಾಸ್ಟಾಗಿ ಬರ್ತಾನೆ ಇರ್ತಾವೆ ಮರಿ. ವಾಕಿಂಗ್ ಬಂದಿದ್ದು ಮೇವೆಲ್ಲೂ ಅಷ್ಟೇ. ನಾಯಿ ಅಟ್ಯಾಕ್ ಮಾಡಿದಾಗ ಸೂರಿನ ವಾ ಬರ ಬರ ಹಾಕೊಳ್ಳ ನೋಡ್ರಿ ಎಷ್ಟು ಖುಷಿಯಾಗಿ ಆಡ್ತದೆ. ಚೇರು ಮೇವು ಸೀಮೆವುಲ್ ಮಾತ್ರ ಅಯ್ಯಷ್ಟು ಹಾಕೋದು ಸೀಮೆವಲ್ ನಾವು. ಇವತ್ತು ಸ್ವಲ್ಪ ಫ್ರೀ ಇದು ತೋಟದಲ್ಲಿ ಸ್ವಲ್ಪ ಸೊಪ್ಪು ತಂದು ಕಟ್ಟಿದೆ. ಹೊಸ ಬಿಡು ನಮ್ಮ ಹಸನೆ ಹಸಿನ ಜೊತೆ ಬಂದ್ಬಿಡ್ತದ. ನಾಟಿ ಬಿಡ್ಬೋ ಹೋಯ್ತು ನನ್ನ ಅದೇ ದೊಡ್ಡ ಹೊತ್ತ ತಂದೆ. ಹಾಂ, ಅದಕ್ಕಿದತಿನ ಆದತೆ ಹೊಸ ಇದಪ್ಪ ಸೈಡ್ ಕೊಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಮಾತ್ರ. ಯಾವ ಬಿಡಿದು ಯಾವುದು? ಕಿರಾಯಿ. ಹಾಂ, ಇದೇನು ಕೊಡು. ಸೋಮ ಅಂತ ಇಲ್ವೇ? ಅವ್ರ ಮನೆ ಇದು ಸಣ್ಣ ಕರಿನಲ್ಲಿ ಕೊಟ್ಟಿದ್ದು ನಂಗೆ ಗಿಫ್ಟ್ ಆಗಿ. ಇದು ಕೊಟ್ಮೇಲೆ ನಾವು ಮನೆ ಕಟ್ಟಿದ್ದು. ಹಂಗೆ 6 ತಿಂಗಳಿಗೆ ಮನೆ ಕಟ್ಟಿದ್ದು ನಾವು. ಹೇಳ್ದ ಇದು ಎಷ್ಟನೇ ಸುಲ್ಲು ಸಹ ಇದು? ಇವಾಗ ಎಷ್ಟು ಕರ ಹಾಕದೆ? 5ನೇ ಸುಲ್ ಕರ ಫಲ ಬಿದ್ದದೆ. 5ನೇ ಸುಲ್ದು. ಈ ಸತಿ ಇಂಗ್ಲಿಷ್ 7 ಕೊಡ್ಸಿದ್ವಿ. ಅಂದ್ರೆ ನೀನು ಈಟ್ ಕೊಡ್ಸಾದ್ಮೇಲೆ ಇದು ಏನ್ ತಳಿ ಅದೇ 7 ಕೊಡ್ಸ್ಬೇಕು. ಹೌದಾ? ಹೆವಿ ಭಯಪ್ಪ, ಹೆವಿ ಬುಟ್ಟ ಬರ್ತವೆ. ಹೊರ್ಗಡೆ ಹತ್ತತ್ರ 1 ವರ್ಷಕ್ಕೆ ನನ್ನ ಹೈಟ್ ಬರ್ತವೆ. ಹೊರ್ಗಡೆ ಫೋಟೋ ತೋರಿಸ್ತೀನಿ. ಹೌದೇ? ಈಗ ಎಷ್ಟು ಕರ ಹಾಕಿ ತಗೊಂಡ್ರು. ಅದು 2ನೇ ವರ್ಷದ ಕ್ಯಾನ್ಸರ್ ಹೋಗಿ ಬಿಟ್ಟಿದೆ. ಅದ್ರ ಹೊರ್ಗರ ಚಾಕ್ಲೇಟ್ ತಗೊಂಡ್ರು. ದಲ್ಲಾಳಿ ಈ ಮುಸ್ಲಿ ಹೆಣ್ಗರ ದೇವ್ರ ಕೊಟ್ಬಿಟ್ಟಿದ್ದು. ಅದ್ ನಮ್ಮೂರಲ್ಲಿ 10 ಕರ ಅದೇ. ಹೋರ್ಗರ ಒಂದ್ ಕರ 2ನೇ ಕರ ಈ ತರ ಮಗಳು 40,000 ಕೇಳ್ತಾರ, ಕೊಡ್ತಾ ಇಲ್ಲ. ಇನ್ನೊಂದು ಹೆಣ್ಗರ ಅದೇ 50,000 ಕೇಳ್ತಾರ. ಮಾರಿಗುಡಿ ಹತ್ರ ಕಟ್ಟಾಕೋದು ಇಲ್ಲೇ ಅದು ಮೊಮ್ಮಗಳು. ಅಂದ್ರೆ ಹೆಣ್ಗರ ಇದ್ರ ಮೊಮ್ಮಗಳು. ಅದ್ನು ಕೊಡ್ತಾ ಇಲ್ಲ. ಇದ್ರ ಮಗಳದೇ ಈ ಹಿಂಸೆಗೆ ತಡಿನಾರ್ದೆ ತಗ್ಗಟ್ಟಿ ಅನ್ಸಟ್ಟಿ ಅವ್ರ ಮಾವ್ರ ಮನೆಗೆ. ಡೈಲಿ ಒಬ್ರು ಬಂದು ಹಿಂಸೆ ಕೊಡ್ತಾರೆ ಅಂತ. ಸೋಕರ ಅದು ಫುಲ್ ವೈಟ್ ಇದ್ರಂಗೆ ವೈಟಾ? ಫುಲ್ ವೈಟ್. ಅದ್ರ ಫೋಟೋ ಅದು ತೋರಿಸ್ತೀನಿ ಬಿಡು ಮುಂದಕ್ಕೆ ಸ್ವಲ್ಪ ಕೂಡ ಅವ್ರಿಗೆ ತೃಪ್ತಿ ಅನ್ನಿಸ್ಲಿವಂತೆ ಬಿಸ್ನೆಸ್ ಅಲ್ಲಿ. ನೋಡಿ ಈ ತರ ದನ ಕರ ಸಾಕ್ತದ. ಅದೇ ಯಾಕೆಂದ್ರೆ ರೈತರ ಮಕ್ಕಳು
ಎಷ್ಟೇ ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ ಅಂತ ಅಂದರೂ ಅವ್ರಿಗೆ ತೃಪ್ತಿ ಅನ್ನಿಸೋದು ಯಾವಾಗ ಅಂದರೆ ನೋಡಿ ಈ ಥರ ಪ್ರಾಣಿಗಳನ್ನ ಸಾಕಣೆ ಮಾಡಿ ಅವರ ರೈತರು ತಾತ ಮುತ್ತಾತ ಸಾಕಣೆ ಮಾಡಿದಂಥ ದನ ಕರುಗಳನ್ನ ಸಾಕಣೆ ಮಾಡಿದಾಗ ಅವ್ರಿಗೆ ತೃಪ್ತಿ ಅನ್ನಿಸೋದು. ಅಲ್ಲಿ ಗಂಟ ಯಾರೇ ಎಷ್ಟೇ ಕೋಟಿಗಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅವ್ರಿಗೂ ಒಂದು ಎಲ್ಲೋ ಅವ್ರ ಮನಸ್ಸಲ್ಲಿ ಒಂದು ಕೊರಗೆ. ನಮ್ಮ ಹೆಸರು ಅಷ್ಟೇ ಮೆತ್ತಿಗಿತ್ತು, ನಮ್ಮ ಮನೆಗೆ ಬಂದು ಅದನ್ನ ಇಷ್ಟ ಆಗುತ್ತೆ. ನೀರು ಕುಡ್ದತ್ತೀನಿ ಹುಡುಗ, ನೀರು ಕುಡಿಯಂತೂ ಕೈ ತಿಂಡಿ ನಾಯಿ ಮರಿ ತರ ಹುಡುಕ್ತದದು. ತಿನ್ನಕ್ಕೆ ಚಿಕನ್ ತಿಂತದೆ. ವಾ ಹೋಗಲಿ ಸೂರ್ಯಣ್ಣ ನನ್ನ ಬಂಡೆ ತಿನ್ನಲ್ಲ ಮೊಟ್ಟೆಲಿ ತಂದು ಇದಕ್ಕೆ ಕೊಡೋದು ನಾನು. ತಿನ್ಕೋತದೆ ಒಂದೇ ಸತಿ ತಿನ್ಕೋದು ಮಾತ್ರ. ನೀನು ಅದಕ್ಕೇನೋ ನೆಗಡಿ ಆಗಿ ಮಾತ್ರ ತಂದು ಕೊಟ್ರೆ ಹೆಂಗ್ ತಿಂತದ ಗೊತ್ತೇ? ನೀನ್ ನುಂಗಿಸ್ಬೇಡ, ಸುಮ್ಮ ಕೈ ಕೊಟ್ರೆ ಸಾಕು ತಿನ್ಕೋತದೆ. ಅದು ಒಳ್ಳೆ ಸೀರೆ ಕಣ್ಣ. ಏನಾರ ಕೈ ಕೊಡ್ಲಿ. ಇವಾಗ ಅಲ್ಲ ಮೈಕ್ಳು ದಪ್ಪ ತರ ತಿಂದಿದ್ರು, ಮತ್ತೆ ಇದ್ರದ್ದು ಟೀ ಸೊಪ್ಪಂದು ಹಾಕಿದ್ರಲ್ಲ ಎಲ್ಲ ತಿನ್ಕೋತು ಹಂಗೆ. ಅಷ್ಟೇ ಹಂಗಿರ್ಬೇಕು ಅವರು. ಇವ್ರವನು ಅಷ್ಟೇನೆ ಪೀನೆಸಿ ಬೆಳೆಸಿಗೆ ಹೋಗ್ಲಿ ಕಣ, ಮುರಿದು ಮುಳುಗ್ಬಿಡ್ತದೆ ಅದು. ಸ್ವಲ್ಪ ನೆಗಡಿ ಆಗ್ಬಿಟ್ಟಿತ್ತು, ಟ್ಯಾಬ್ಲೆಟ್ ತಂದು ಹಾಕಿದ್ದೆ. ಅವ್ರ ಆಡ್ಗಳಿಗೆ ಹೆವಿ ನೆಗಡಿ ಆಗ್ಬಿಟ್ಟದೆ. ಹಂಗಾರೆ ಹತ್ರಿಗೆ ಇದನ್ನ ಆ ಕಡೆ ಹೋಗಲ್ತು. ಏಯ್ ಬೈಲಿ ಬೈ ಬೈಲಿ